ಎಲಿಮರಿಯ ಮಾವು ಮಾಗಿ ಹಣ್ಣಾಗಿತ್ತು, ಗಿಡದಿಂದ ಉದುರಿತ್ತು ಕೆಳಗೆ. ಹಣ್ಣು ನೋಡಿದ ಕಣ್ಣು, ನಗುತ್ತ ಬಂದಳು ಹೆಣ್ಣು ನಾನಿದ್ದ ಗಿಡದ ಬಳಿಗೆ. ನನ್ನ ತೋಟದ ಸೊತ್ತು ನನ್ನ ಕಣ್ಣಿಗೆ ಬಿತ್ತು, ಎತ್ತಿಕೊಳ್ಳಲು ಹೋದೆ ಓಡಿ. ಅವಳ ಕಣ್ಣಲ್ಲಿ ಸೋಲು, ಮುಖವು ಬಿಳಪಾಗಿತ್ತು, ಹಿಂದೆ ಸರಿದಳು ನನ್ನ ನೋಡಿ. ಅವಳ ಆಸೆಯ ಕಣ್ಣು ಹೊಳೆವ ಮಾವಿನ ಹಣ್ಣು ಎರಡು ಮನಗಳ ಮಧ್ಯ ಇತ್ತು. ಬರದ ಕವಿತೆಯ ಓದಿ ನೀವು ಹೇಳಲೇಬೇಕು, ಈ ಫಲವು ಯಾರ ಸೊತ್ತು. 3 ಭಾಗವ ಮಾಡಿ ಹಣ್ಣನ್ನು ಹಂಚಿದ್ದೆ, ಕೈಯಲ್ಲಿ ಉಳಿದಿತ್ತು ಬೀಜ. ಕವಿತೆ ಓದಿದ ನಿಮಗೆ ಕವಿ ನೆಟ್ಟ ಮರದಿಂದ ಹೊಸ ಫಲವು ದೊರೆಯುವುದು ತಾಜಾ, ಹೊಸ ಫಲವು ದೊರೆಯುವುದು ತಾಜಾ. ಪ್ರಭಾಕರ್ ಕೊಯ್ಲಾಗಟ್ಟಿ.